ರಾಜ್ಯ BJP ಹಾಗೆ JDSನಲ್ಲಿ ಆಗಿದ್ದಂತಹ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ನಿಧಾನವಾಗಿ ಗೊತ್ತಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ BJP ಹಾಗೆ JDS ಮೈತ್ರಿಯಲ್ಲಿ ಹೋಗುತ್ತಾ ಅಥವಾ ಇಲ್ವಾ? ದೇವೇಗೌಡರು ಕೊಟ್ಟಂತಹ ಆ ಒಂದು ಸ್ಫೋಟಕ ಹೇಳಿಕೆ ಒಂದು ಕಡೆ JDS ಮತ್ತೊಂದು ಕಡೆ BJP ಎರಡರಲ್ಲೂ ಕೂಡ ಪರ ವಿರೋಧ ಚರ್ಚೆಗಳು ಜೋರಾಗಿರ್ತಕ್ಕಂಥದ್ದು. ಬನ್ನಿ ಈ ಸಂಬಂಧಪಟ್ಟಂತೆ ಮತ್ತಷ್ಟು ವಿಸ್ತೃತವಾಗಿ ನಾವು ಈ ಸಂಬಂಧಪಟ್ಟಂತೆ ಮಾತಾಡೋಣ. ನಾನು ಸುರೇಶ್, ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗಾಗಿ. ನೋಡಿ, ಮಾಜಿ ಪ್ರಧಾನಿಗಳು HD ದೇವೇಗೌಡರು ಯಾವುದೇ ಒಂದು ಲೆಕ್ಕಾಚಾರವನ್ನು ಹಾಕಬೇಕು ಅಂತಂದಾಗ, ಯಾವುದೇ ಒಂದು ರಾಜಕೀಯ ಪಟ್ಟುಗಳನ್ನು, ಯಾವುದೇ ಒಂದು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂದಾಗ ಅಲ್ಲಿ ಸಾಕಷ್ಟು ಅವರ ಒಂದು ಲೆಕ್ಕಾಚಾರ, ಅದರ ಹಿಂದೆ ಸಾಕಷ್ಟು ತಂತ್ರಗಾರಿಕೆಗಳಿರ್ತದೆ. ಸೊ ಇದರ ಭಾಗವಾಗಿಯೇ ಈಗ HD ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದೇವೇಗೌಡರು ಕೊಟ್ಟಂಥ ಹೇಳಿಕೆ ಏನು? ನಾವು ಸ್ಥಳೀಯ ಸಂಸ್ಥೆಗಳಿಗೆ BJP ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತಕ್ಕಂಥ ಮಾತನ್ನು ದೇವೇಗೌಡರು ಹೇಳಿದ್ದಾರೆ. ನಾವು ಕೇವಲ MLA ಎಲೆಕ್ಷನ್ ಅಂದರೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ಮಾತ್ರ ನಾವು ಮೈತ್ರಿಯನ್ನು ಮಾಡಿಕೊಂಡಿದ್ದು. ಸೊ ಈಗ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದರಿಂದ ಒಂದು ಕಡೆ ಪಕ್ಷದಲ್ಲಿ ಅಂದರೆ JDSನಲ್ಲಿ ಇದ್ದಂತಹ ಕಾರ್ಯಕರ್ತರು ಯಾರೆಲ್ಲ ಸ್ಥಳೀಯವಾಗಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂತಹ ಒಂದಷ್ಟು ಆಕಾಂಕ್ಷಿಗಳಿದ್ದರು. ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯ ದೇವೇಗೌಡರ ಹೇಳಿಕೆ ಬಲ ಸಿಕ್ಕಿರ್ತಕ್ಕಂಥದ್ದು ನಿಜ. ಆದರೆ BJPಯ ನಾಯಕರಿಗೆ ಒಂದಷ್ಟು ಗೊಂದಲಗಳು ಶುರುವಾಗಿರ್ತಕ್ಕಂಥದ್ದು. ಆದರೆ ದೇವೇಗೌಡರು ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ, ಹೇಗೆ ಇದು ಅಂತಕ್ಕಂಥದ್ದು. ಸೊ ಈ ಒಂದು ಗೊಂದಲಕ್ಕೆ ಬಿದ್ದಂತಹ BY ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರು, ಈಗ ಅವರು ಕೂಡ ಹೈಕಮಾಂಡ್ ಮೊರೆ ಹೋಗಿರ್ತಕ್ಕಂಥದ್ದು. ಯಾಕೆಂದರೆ ನಾನು ಹೆಚ್ಚಿನದಾಗಿ ಮಾತಾಡಿದ್ರೆ ಈ ಸಂಬಂಧಪಟ್ಟಂತೆ ದೇವೇಗೌಡರ ಹೇಳಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೆ, ಆದರೆ ಅದು ಮತ್ತೆ ಬೇರೆ ಬೇರೆ ರೀತಿಯಾಗಿದ್ದಂತಹ ರಾಜಕೀಯ ವ್ಯಾಖ್ಯಾನಗಳು ಆಗತ್ತೆ. ಸೊ ಹೀಗಾಗಿ ನಾನು ಹೈಕಮಾಂಡ್ ನಾಯಕರನ್ನೇ ಅವರ ಬಳಿನ ಸ್ಪಷ್ಟತೆ ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿಯೇ ಕೇಂದ್ರ BJP ನಾಯಕರ ಬಳಿ BY ವಿಜೇಂದ್ರ ಅವರು ಕೂಡ ಸ್ಪಷ್ಟನೆಯನ್ನು ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ದೇವೇಗೌಡರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ MLA ಮತ್ತು MP ಚುನಾವಣೆಗಳಿಗೆ ಅಷ್ಟೇ ನಾವು ಮೈತ್ರಿಯ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಸೊ ಈಗ ನಾವು ಸ್ಥಳೀಯ ಸಂಸ್ಥೆಗಳೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಾದಂಥ ನಿಮ್ಮ ಒಂದು ಸ್ಪಷ್ಟನೆ ಏನು ರಾಜ್ಯ BJPಗೆ ತಿಳಿಸಿ ಅಧಿಕೃತವಾಗಿ ಅಂತಕ್ಕಂತಹ ಮಾತನ್ನು ಸ್ವತಃ BY ವಿಜೇಂದ್ರ ಅವರೇ ಹೈಕಮಾಂಡ್ ನಾಯಕರನ್ನು ಕೇಳಿರ್ತಕ್ಕಂಥದ್ದು. ಈಗ BJPಯ ಹೈಕಮಾಂಡ್ ನಾಯಕರು ಯಾವ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂತಹ ಕುತೂಹಲ. ಅದು ಎರಡೂ ಪಕ್ಷದಲ್ಲಿಯೂ ಕೂಡ BJP ಮತ್ತು JDS ಒಂದು ಕಡೆ ರಾಜಕೀಯವಾಗಿ ಸ್ಥಳೀಯವಾಗಿ ರಾಜಕೀಯ ನಾಯಕತ್ವವನ್ನು, ಸ್ಥಳೀಯ ನಾಯಕತ್ವವನ್ನು ಬಲಪಡಿಸಬೇಕು. JDSಗೆ ಸ್ಥಳೀಯವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಎಲ್ಲ ತಾಲೂಕುಗಳಲ್ಲೂ ಕೂಡ ಸ್ಥಳೀಯವಾಗಿ ತನ್ನ ಪ್ರಾಬಲ್ಯವನ್ನು ಹಿಡಿದಿಟ್ಕೋಬೇಕು ಅಂತಕ್ಕಂತಹ ಒಂದು ರಾಜಕೀಯ ತಂತ್ರಗಾರಿಕೆಯ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ದೇವೇಗೌಡರು ನೋಡಿದ್ರೆ ಪಕ್ಷ ಬಲವರ್ಧನೆ, ಪಕ್ಷದ ಸಮರ್ಥನೆ ಮತ್ತು ಪಕ್ಷದಲ್ಲಿ ಬಲವರ್ಧನೆಗೆ ಸ್ಥಳೀಯವಾಗಿ ಪಕ್ಷ ಸಂಘಟನೆಗೆ ಬೇಕಾದಂತಹ ನಾಯಕರನ್ನು, ಹೊಸ ನಾಯಕರನ್ನು, ಅದು ತಾಲೂಕ್ ಪಂಚಾಯಿತಿಯ ಮೂಲಕ, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಮೂಲಕ ಹೊಸ ನಾಯಕತ್ವವನ್ನು, ಹೊಸ ಮುಖಗಳನ್ನು ಪರಿಚಯ ಮಾಡಿಸೋದಕ್ಕೆ, ಸೊ ಆ ಮೂಲಕ ಅವರ ಕಡೆಯಿಂದ ಪಕ್ಷವನ್ನು ಸಂಘಟನೆ ಮಾಡಿಸಬಹುದು ಅಂತಕ್ಕಂತಹ, ಹೊಸ ಮುಖಗಳನ್ನು ತರಬಹುದು ಪಕ್ಷಕ್ಕೆ ಅಂತಕ್ಕಂತಹ ರಾಜಕೀಯ ತಂತ್ರಗಾರಿಕೆ ಮತ್ತು ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ತಮ್ಮ ನಿಲುವನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ. ಈಗ ಇರ್ತಕ್ಕಂಥದ್ದು BJPನಲ್ಲಿ ನಾಯಕರಿಗೆ ಒಂದಷ್ಟು ಗೊಂದಲ. ಒಂದು ಕಡೆಗೆ ದೇವೇಗೌಡರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಸ್ಥಳೀಯವಾಗಿ ಮಾಡಿಕೊಂಡು, ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಡಿಕೊಂಡಂತಹ ಒಪ್ಪಂದ ಏನಿತ್ತು, ಮೈತ್ರಿಯ ಒಪ್ಪಂದ, ಈ ಮೈತ್ರಿಯ ಒಪ್ಪಂದ ಈಗ ಮತ್ತೆ ಬಿರುಕು ಮೂಡುತ್ತಾ ಅಂತಕ್ಕಂಥದ್ದು ಒಂದು ಕಡೆ BJP ನಾಯಕರಲ್ಲಿ ಕೂಡ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಆರಂಭದಲ್ಲಿ, ಅಂದರೆ ಮೈತ್ರಿಯನ್ನು ಆರಂಭದಲ್ಲಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ BJP ಮತ್ತು JDS ನಾಯಕರಲ್ಲೇ ಹೊಂದಾಣಿಕೆ ಇರಲಿಲ್ಲ. ಅದು ಬೇರೆ ಮಾತು ಬಿಡಿ. ಏಕೆಂತಂದರೆ ಸರಿಯಾಗಿ ಕೋರ್ಡಿನೇಷನ್ನೇ ಆಗ್ತಾ ಇರಲಿಲ್ಲ. ಇವತ್ತಿಗೂ ಕೂಡ BJP ಮತ್ತು JDS ಇಬ್ಬರಲ್ಲಿಯೂ ಕೂಡ ಒಂದು ಸಮನ್ವಯ ಸಮಿತಿಯನ್ನು ಸಹ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಅಧಿವೇಶನ ಬಂದಂಥ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ಸಭೆಗಳನ್ನು ಮಾಡ್ತಾರೆ BJP ಮತ್ತು JDSನ ಶಾಸಕರು, ನಾಯಕರು.
ಅದನ್ನು ಹೊರತುಪಡಿಸಿದ್ರೆ ಒಂದು ಸಮನ್ವಯ ಸಮಿತಿ ಅಂತ ಏನ್ಲಿ ಮಾಡಿ ಸ್ಥಳೀಯವಾಗಿ ಇಬ್ಬರ ನಡುವೆ ಒಂದಷ್ಟು ಸಮನ್ವಯತೆಯನ್ನು ಮೂಡಿಸಬೇಕು, ಸ್ಥಳೀಯವಾಗಿ ಕಾರ್ಯಕರ್ತರ ನಡುವೆ ಅಂತಕ್ಕಂತಹ ಒಂದು ಗೋಜಿಗೆ ಹೋಗಲಿಲ್ಲ. ಸೊ ಇದರಲ್ಲೂ ಕೂಡ ಸ್ವಪ್ರತಿಷ್ಠೆ ಏನು, ಜೆ ಡಿ ಎಸ್ನವರು ನಮ್ಮ ಸ್ಥಳೀಯ ಕಾರ್ಯಕರ್ತರು ಎಲ್ಲಿ ಬೇರೆ ಕಡೆ ಹೋಗ್ಬಿಡ್ತಾರೋ, ಬಿ ಜೆ ಪಿ ಕಡೆ ಮಾರು ಹೋಗ್ಬಿಡ್ತಾರೋ ಅಂತಕ್ಕಂಥದ್ದು ಇವರಿಗೆ ಆತಂಕ ಇದ್ದರೆ, ಇನ್ನು ಬಿ ಜೆ ಪಿಯವ್ರಿಗೆ ಇದೇ ರೀತಿಯ ಆತಂಕ, ಅವ್ರಿಗೇನು ಬೇರೆ ವಸ್ತೇನಲ್ಲ. ಅಯ್ಯೋ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಜೊತೆ ಒಂದಾಗ್ಬಿಟ್ಟು ಸ್ಥಳೀಯವಾಗಿ ಬೆರೆತುಬಿಟ್ರೆ ಮುಂದೆ ಏನಾದರೂ ಒಂದು ವೇಳೆ ಏನಾದರೂ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ಸಂದರ್ಭ ಬಂದಿದ್ದೆ ಆದರೆ ಅವತ್ತೆಲ್ಲಿ ನಮ್ಮ ಕಾರ್ಯಕರ್ತರು ಕೈ ಬಿಟ್ಟು ಹೋಗ್ತಾರೋ, ಈ ಥರದ ಒಂದಷ್ಟು ಆತಂಕಗಳು ಸಹಜವಾಗಿ ಬಿ ಜೆ ಪಿ ನಾಯಕರಲ್ಲಿ ಮತ್ತು ಜೆ ಡಿ ಎಸ್ ನಾಯಕರಲ್ಲಿ ಇರ್ತಕ್ಕಂಥದ್ದು. ಈಗ ಇರತಕ್ಕಂತಹ ಪ್ರಶ್ನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಏನಿದೆ, ಈ ಚುನಾವಣೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋಗ್ತಾರಾ, ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅಂತಕ್ಕಂತಹ ಪ್ರಶ್ನೆ. ಈಗ ಇರ್ತಕ್ಕಂಥದ್ದು ಸ್ಥಳೀಯವಾಗಿ ಯಾವೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂತಹ ಮಾತಿಗೆ ಎಚ್ ಡಿ ದೇವೇಗೌಡರು ಈಗಾಗಲೇ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಅಂದರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು, ಎನ್ ಡಿ ಎ ನಾಯಕರು ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಅವರ ಲೆಕ್ಕಾಚಾರಗಳು ಏನಿರುತ್ತೆ, ಅವರ ರಾಜಕೀಯವಾದಂಥ ತಂತ್ರಗಾರಿಕೆಗಳು ಏನಾದರೂ ಬೇರೆ ರೀತಿಯದ್ದೇ ಆಗಿದ್ದರೆ ಒಂದು ವೇಳೆ ಮುಂದುವರಿಸೋಣ ಅಂತಕ್ಕಂತಹ ಒಂದು ಮಾತುಕತೆಗೆ ಮುಂದಾಗಲೂಬಹುದು, ಅಥವಾ ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆಗೆ ಜೆ ಡಿ ಎಸ್ ನಾಯಕರ ಜೊತೆಗೆ ಮುಂದುವರಿಸೋಣ ಈ ಬಾರಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅಂತ ಹೇಳಬಹುದು, ಗೊತ್ತಿಲ್ಲ. ಯಾಕೆಂತಂದರೆ ಯಾವುದೂ ಕೂಡ ಈಗ ಆಗಿದೆ ಮುಗಿದಿದೆ ಅಂತಕ್ಕಂಥದ್ದು. ಯಾಕೆಂದರೆ ಇನ್ನೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ದಿನಾಂಕವನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಆದರೆ ಎಲ್ಲ ಪಕ್ಷಗಳು ಕೂಡ, ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಮೂರೂ ಪಕ್ಷಗಳು ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈಗಾಗಲೇ ಭರಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏಕಾಏಕಿಯಾಗಿ ಏನಾದರೂ ಚುನಾವಣೆ ಘೋಷಣೆ ಆಗಿದೆ ಆದರೆ ಆ ಸಂದರ್ಭದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ನಾವು ಎದುರು ಹಾಕ್ಕೊಂಡು ಸ್ಥಳೀಯವಾಗಿ ನಾವು ಗೆದ್ದು ಬರ್ತಕ್ಕಂಥದ್ದು ಕಷ್ಟ ಅಂತಕ್ಕಂಥದ್ದು ಈಗಾಗಲೇ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಒಂದು ಗ್ಯಾರಂಟಿ ಅಲೆ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರಂತಹ ಪ್ರಬಲ ನಾಯಕತ್ವ ರಾಜ್ಯದಲ್ಲಿ ಇರ್ತಕ್ಕಂತಹ ವೇಳೆ ನಾವು ಅವರನ್ನು ಎದುರಾಕೊಂಡು ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಏಕಾಏಕಿಯಾಗಿ ಹೋಗೋದು ಕಷ್ಟ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆರಂಭದಿಂದಲೇ ಅಂದರೆ ಇನ್ನು ಚುನಾವಣೆ ಘೋಷಣೆಗೂ ಮುನ್ನವೇ ಸಾಕಷ್ಟು ತಯಾರಿಗಳನ್ನು ನಡೆಸಿರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ದೇವೇಗೌಡರು ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಗೊಂದಲಕ್ಕೆ ಬಿದ್ದಿರ್ತಕ್ಕಂತಹ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರನ್ನು ಕೇಳಿದ್ದಾರೆ. ಈಗ ರಾಜ್ಯ ನಾಯಕತ್ವ ಇರ್ತಕ್ಕಂಥದ್ದು ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ, ಇನ್ನೇನು 3 ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಒಂದಷ್ಟು ಚರ್ಚೆಗಳಿದ್ವು. ಈ ಒಂದು ಗೊಂದಲದಲ್ಲಿ ಇನ್ನೂ ಕೂಡ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಇರ್ತಕ್ಕಂಥದ್ದು. ಇದರ ನಡುವೆ ದೇವೇಗೌಡರು ಈ ಒಂದು ಹೇಳಿಕೆ, ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸ್ಥಳೀಯವಾಗಿ ನೋಡಿ, ಜೆ ಡಿ ಎಸ್ ಮುಂದಿನ 25 ವರ್ಷಗಳ ಅವಧಿಗೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನು ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ದೇವೇಗೌಡರ ಲೆಕ್ಕಾಚಾರ ಇರತಕ್ಕಂಥದ್ದು. ಸೊ ಹೀಗಾಗಿ ಸ್ಥಳೀಯವಾಗಿ ನಾಯಕತ್ವವನ್ನು ಬಲಪಡಿಸಬೇಕು, ಸ್ಥಳೀಯವಾಗಿ ಹೊಸ ನಾಯಕರನ್ನ ಹುಟ್ಟು ಹಾಕಬೇಕು ಅಂತಕ್ಕಂತಹ ಒಂದು ಹೊಸ ಆಲೋಚನೆ, ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ದೇವೇಗೌಡರು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ನಮಗೆ ಇರುವಂತಹ ಮಾಹಿತಿ, ದೇವೇಗೌಡರು ಅಷ್ಟೇ ಅಲ್ಲ, ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಯಾರೊಬ್ಬರಿಗೂ ಕೂಡ ಬಿ ಜೆ ಪಿಯ ಜೊತೆ ಸ್ಥಳೀಯ ಸಂಸ್ಥೆಗಳ ಜೊತೆ ಒಗ್ಗಟ್ಟು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಇದು ಒಂದು ಕಡೆಗೆ. ಹಾಗಿದ್ರೆ ಇತ್ತ ಮಂಡ್ಯದಲ್ಲಿ ಕೂಡ ನಾವು ನೋಡಿದಾಗೆ ಕೆ ಸಿ ನಾರಾಯಣಗೌಡರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯ್ಯೋ, ನಮಗೆ ಕುಮಾರಸ್ವಾಮಿ ಅವರು ಮೈತ್ರಿ ಆಯಿತು, ನಾವು ಗೆಲ್ಲಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಅವಶ್ಯಕತೆ ಇತ್ತು, ನಮ್ಮನ್ನು ಬಳಸ್ಕೊಂಡ್ರು, ಈಗ ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು. ಅಂದರೆ ಇದೆಲ್ಲವೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಇರತಕ್ಕಂತಹ ಆ ಬಿರುಕು ಏನಿದೆಯಲ್ಲ, ಆ ಬಿರುಕು ಹೆಚ್ಚಾಗುವಂಥದ್ದು, ಜಾಸ್ತಿ ಆಗುವಂತಹ ಒಂದಷ್ಟು ಲಕ್ಷಣಗಳನ್ನು ತೋರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಕೇಂದ್ರ ಬಿ ಜೆ ಪಿ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಜೆ ಡಿ ಎಸ್ನ ವರಿಷ್ಠರಾದಂಥ ದೇವೇಗೌಡ ಕುಮಾರಸ್ವಾಮಿ ಜೊತೆ ಮಾತಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಂದುವರಿಸ್ತಾರಾ ಮೈತ್ರಿಯನ್ನು ಅಥವಾ ಇಲ್ವಾ, ಇದೇ ಈಗ ಇರ್ತಕ್ಕಂತಹ ಒಂದು ದೊಡ್ಡ ಚರ್ಚೆಯ ವಿಷಯ.